ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ನನ್ನ ವಿಡಿಯೋ ಬಂದು ಒಂದಷ್ಟು ಜ್ಯುವೆಲರಿ ಕಲೆಕ್ಷನ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದಷ್ಟು ಏನಿಲ್ಲ, ಒಂದೆರಡು ಮೂರು ತಗೊಂಡಿದ್ದೆ ಜ್ಯುವೆಲ್ಸ್ನ, ಅದನ್ನು ನಿಮ್ಮ ಜೊತೆಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ನನ್ನ ವಿಡಿಯೋನ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನಂದು ಫೆಬ್ರವರಿ ಮಂತಲ್ಲಿ ಬರ್ತ್ಡೇ ಇತ್ತು. ನನ್ನ ಬರ್ತ್ಡೇಗೆ ನಾನು ಒಂದಷ್ಟು ಗಿಫ್ಟ್ಸ್ಗಳು ನನ್ನ ಹಸ್ಬೆಂಡ್ ಕಡೆಯಿಂದ ನನಗೆ ಸಿಕ್ಕಿತ್ತು. ಅದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೋಬೇಕು ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಇದೊಂದು ಇಯರಿಂಗು ಮತ್ತು ಒಂದು ಉಂಗುರ ಮತ್ತು ಇನ್ನೂ ಒಂದೆರಡು ಜ್ಯುವೆಲ್ಸ್ನ ನಾವು ತೊಗೊಂಡಿದ್ವಿ. ನಾವು ಅಂತಂದರೆ ನಂದಲ್ಲ, ಅಮ್ಮಂದು. ಅದನ್ನು ಕೂಡ ನಿಮ್ಮ ಜೊತೆಲಿ ಶೇರ್ ಮಾಡಬೇಕು ಅಂತ ನಾನು ಈ ವಿಡಿಯೋನ ನಿಮಗೆ ಮಾಡ್ತಾ ಇದ್ದೀನಿ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತು ನಿಮಗೆ ಡಿಸೈನ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ಸಲ ನಾನು ಈ ರಿಂಗ್ ಓಲೆ ಮತ್ತು ರಿಂಗ್ನ ಎಲ್ಲಿ ತೊಗೊಂಡೆ ಅಂತ ಹೇಳ್ತೀನಿ. ನಾನು ಇಷ್ಟು ದಿವಸ ಮೈಸೂರಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಮೈಸೂರಿಗೆ ಹೋಗೋಕ್ಕಾಗಲಿಲ್ಲ ಅಂತ ನನ್ನ ಹಳೆಯ ಶಾಪು, ನನ್ನ ಮದುವೆಗೆ ಮುಂಚೆಯಿಂದ ಮದುವೆ ಆದ ಹೊಸದ್ರಲ್ಲಿ ಮಗು ಆಗೋ ತನಕ ಎಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿದೆ. ಬಟ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮ್ ಪೀರಿಯಡ್ ಕಮ್ಮಿ ಇತ್ತು. ಅಷ್ಟು ದೂರ ಹೋಗಿ ಮೈಸೂರು ತನಕ ಹೋಗಿ ಆಗಲಿಲ್ಲ. ಮತ್ತು ಬೇಡ ಇನ್ನೊಂದ್ಸಲಿ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ತೊಗೊಂಡ್ವಿ. ಬಟ್ ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಪರವಾಗಿಲ್ಲ, ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಒಂದು ವಸ್ತು ಅದು ವರ್ತ್ ಇರೋವಂಥ ವಸ್ತು. ಸೊ ನಮ್ಮ ಯೂಸಿಗೆ ಆಗುತ್ತೆ. ಸೊ ಹಾಗಾಗಿ ಇಟ್ಕೊಳ್ಳೇಬೇಕು, ಏನೂ ಮಾಡೋಕ್ಕಾಗಲ್ಲ. ಒಂದು ಉಂಗುರ ತೊಗೊಂಡ್ವಿ, ಮತ್ತು ಒಂದು ಎರಡು ಇಯರಿಂಗು, ಇದು ಮತ್ತು ಇನ್ನೊಂದು ಇಯರಿಂಗ್ ನಾನು ತೋರಿಸ್ತೀನಿ. ಮತ್ತು 2 ರಿಂಗ್ನ ತೊಗೊಂಡಿದ್ದೀನಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇನ್ನೊಂದು ಬಿಗ್ಗೆಸ್ಟ್ ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ನನಗೆ ಈ ರೀಲ್ಸ್ ಮಾಡೋದಾಗಲಿ ಯೂಟ್ಯೂಬ್ ಮಾಡೋದಾಗಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ನನಗೆ ಕ್ಯಾಮ್ರಾ ಕ್ಲಾರಿಟಿ ಇರೋದು ಬೇಕಿತ್ತು. ಸೊ ಹಾಗಾಗಿ ಐಫೋನ್ ಕೂಡ ತೊಗೊಂಡಿದ್ದೀನಿ. ಯಾವುದು ಏನು ಎಷ್ಟಾಯಿತು ಅಂತೆಲ್ಲ ಈ ವಿಡಿಯೋನಲ್ಲಿ ಹೇಳ್ತೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಈ ರಿಂಗಿಂದ ಹೇಳ್ತೀನಿ. ನಂಗೆ ಇಲ್ಲಿ ಕಾಣಿಸುತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ, ಕಾಣಿಸುತ್ತೆ ಅಂತ ನಾನು ಅನ್ಕೋತೀನಿ. ಒಂದು ನಿಮಿಷ. ಇದು ರಿಂಗ್ ಬಂದು ಆ್ಯಕ್ಚುಲಿ ಇದು ನಂದಲ್ಲ, ನಮ್ಮ ಅಮ್ಮಂಗೆ ಅಂತ ತೊಗೊಂಡಿರೋದು. ನೋಡಿ ಈ ಥರ ಇದೆ. ಇದು 916 ಗೋಲ್ಡೇನೆ. ಬಟ್ ಇದು ಎಷ್ಟು ಗ್ರಾಮ್ ಇದೆ ಅಂತ ಹೇಳಿದ್ರೆ 2 ಗ್ರಾಮ್ಸ್ ಇದೆ. ಆ್ಯಕ್ಚುಲಿ ನಮ್ಮಮ್ಮ ಇದು ಕರಿಮಣಿ ಗುಂಡುಗಳನ್ನ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದಿದ್ದು. ಬಟ್ ನಾವು ಅಲ್ಲಿ ಹೋದ್ಮೇಲೆ ಆ್ಯಕ್ಚುಲಿ ಚಿನ್ನದ ಸರನೇ ಇದೆ, ಯಾಕೆ ಅದು ಕರಿಮಣಿ ಗುಂಡುಗಳು ಅದನ್ನು ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಚೇಂಜ್ ಮಾಡಿ, ನಿಜವಾಗ್ಲೂ ಮಂಡ್ಯದಲ್ಲಿ ಏನಂದ್ರೆ ಏನೂ ಸಿಗಲ್ಲ. ಮತ್ತು ಪ್ರೈಸು ಕೂಡ ತುಂಬ ಜಾಸ್ತಿ ಹೇಳ್ತಾರೆ. ಪ್ಲೀಸ್ ಗೈಸ್, ಯಾರು ಮಂಡ್ಯದಲ್ಲಿ ಜ್ಯುವೆಲ್ಸ್ನ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಇದು ನಂದು ಏನದು ನನ್ನ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಬೇಕಾದರೆ ನೀವು ಕಂಪೇರ್ ಮಾಡಿ, ನೀವು ಅನ್ಕೋಬೋದು ಕಮ್ಮಿ ದುಡ್ಡು ಕೊಟ್ಬಿಡ್ತಾರೆ ಮೈಸೂರಲ್ಲಿ, ಅಲ್ಲಿ ತುಂಬ ಕಮ್ಮಿ ಇರುತ್ತೆ ಅಂತ. ಯಾವುದೇ ಥರದ ಕಮ್ಮಿ ದುಡ್ಡಿಗೂ ಏನು ಕೊಡಲ್ಲ, ಯಾವುದೇ ಥರದ್ದು ಮೋಸನೂ ಅವ್ರು ಮಾಡಲ್ಲ. ಅಲ್ಲಿ ಜ್ಯುವೆಲ್ಸನ್ನ ನಾವು ಏನೇನು ತೊಗೊಂಡಿದ್ದೀವಿ ಅದನ್ನು ಬಂದು ನಾವು ಬೇರೆ ಕಡೆ ಚೆಕ್ಕು ಕೂಡ ಮಾಡಿಸಿದ್ದೀವಿ. ಎಲ್ಲ ಹೇಗಿದೆ ಹಾಗೇ 916 ನಾವು ಹೇಗೆ ಮಾಡಿಸಿದ್ದೀವಿ ಅದೇ ಪ್ಯೂರಿಟಿನಲ್ಲಿ. ಈಗ ಮೈಸೂರಿನಲ್ಲೇ ಚೆಕ್ ಮಾಡಿಸಿದ್ರೆ ಅಲ್ಲಿ ಅವ್ರಿಗೆ ಗೊತ್ತಿರೋರು ಏನಾದರೂ ಮೋಸ ಮಾಡ್ಬೋದು, ಅವರು ಏನಾದರೂ ಡೀಲ್ ಮಾಡ್ಕೊಂಡಿರ್ತಾರೆ, ಆ ಥರದ್ದೆಲ್ಲ ಕಮೆಂಟ್ಗಳು ಪಾಸ್ ಆಗುತ್ತೆ. ಬಟ್ ಸೀರಿಯಸ್ ಆಗಿ ಹೇಳ್ತೀನಿ, ಮಂಡ್ಯದಲ್ಲಿ ಯಾರು ಗೋಲ್ಡ್ನ ಪರ್ಚೇಸ್ ಮಾಡಬೇಡಿ. 1 to ಡಬಲ್ ರೇಟ್ ಕಿತ್ಕೋತಾರೆ. ನಾವು ವೇಸ್ಟೇಜ್ ಎಲ್ಲ ಕಮ್ಮಿ ಮಾಡ್ತೀವಿ, ವೇಸ್ಟೇಜ್ ನಮ್ಮ ಅಂಗಡೀಲಿ ತೊಗೊಳ್ಳೋದೇ ಇಲ್ಲ, ನಮ್ಮ ಅಂಗಡೀಲಿ ಕೂಲಿ ತೊಗೊಳ್ಳಲ್ಲ ಅಂತಾರೆ. ಅದೇನೇನು GST ಹಾಕಬೇಕು ಅದನ್ನೆಲ್ಲನೂ ರೇಟಲ್ಲೇ ಹಾಕಿ ಫಿಕ್ಸ್ ಮಾಡಿ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ. ಇನ್ ಕೇಸ್ ನೀವು ಅಬ್ಸರ್ವ್ ಮಾಡಿಬೇಕಂದ್ರೆ ಇವತ್ತಿನ ಮಂಡ್ಯದ ರೇಟನ್ನು ನೀವು ನೋಡ್ಕೊಳ್ಳಿ, ನಿಮಗೆ ಗೂಗಲಲ್ಲೇ ಸಿಗುತ್ತೆ ಕಾಂಟ್ಯಾಕ್ಟ್ಸ್ ನಂಬರ್ಸ್ ಎಲ್ಲ. ನೀವು ಒಂದ್ಸರಿ ಮೈಸೂರಿನಲ್ಲೂ ವಿಚಾರಿಸಿ ಎಷ್ಟಾಗುತ್ತೆ ಅಂತ, ಆಮೇಲೆ ಮಂಡ್ಯದಲ್ಲೂ ಹೋಗಿ ವಿಚಾರಿಸಿ, ನೀವು ಡಿಫ್ರೆನ್ಸ್ ನೋಡಿ. ಮತ್ತು ಡಿಸೈನ್ಸು ನೀವೇನು ಕೊಡ್ತೀರಿ ಅದು ಮಾಡಿಕೊಡ್ತಾರೆ. ಮತ್ತು ಆ್ಯಕ್ಚುಲಿ ಮಂಡ್ಯದಲ್ಲಿ ಯಾವುದೂ ಕಮ್ಮಿ ಗ್ರಾಮಿಗೆ ಏನೂ ಸಿಗಲ್ಲ, ಆಯಿತಾ. ಇದು ಈ 2 ಗ್ರಾಮ್ದು ಅದೇ ಮೈಸೂರಿನಲ್ಲಿ ಆಗಿದ್ದಿದ್ರೆ ಯೂಜ್ ಆಫ್ ಕಲೆಕ್ಷನ್ಸು ತುಂಬ ಮಾಡ್ರನ್ ಆಗಿ ಸಿಕ್ತಿತ್ತು. ಆ್ಯಕ್ಚುಲಿ ಇಯರಿಂಗ್ಸ್ ನೋಡಿದ್ದು ನಾನು 2 ಗ್ರಾಮ್ಗೆ ಒಂದು ಏನಂದರೆ ಒಂದು ಸ್ಟಡ್ ಕೂಡ ಸಿಕ್ಕಲಿಲ್ಲ. ಇಲ್ಲಿ ನೋಡಿ, ಇವಾಗ ಇದು ಬರೀ 1 ಗ್ರಾಮ್ ಇದೆ, ಕಾಣಿಸ್ತಾ ಇದೆಯಾ?
ಇದು ಬರೀ 1 ಗ್ರಾಮ್ ಇದೆ. ಇದು 1 ಗ್ರಾಮು ನಾನು ಮೈಸೂರಿನಲ್ಲಿ ತೊಗೊಂಬಂದಿದ್ದು. ನಿಜವಾಗ್ಲೂ ಏನಂದ್ರೆ ಏನೂ ಸಿಗಲ್ಲ. ನೀವು ಮಂಡ್ಯದಲ್ಲಿ ನೀವು ಇದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ನೀವು ಮೈಸೂರಿಗೆ ಹೋಗಿ, ನಿಮ್ಮದು ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಮೈಸೂರಿಗೆ ಹೋಗಿ ಬೈ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಇದು ಡಿಸೈನು ನನಗೆ ಹೇಳಿಲ್ವ, ನಂಗೆ ಮುಂಚೆನೇ ನಂಗೆ ಒಂಚೂರು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಬಟ್ ಓಕೆ, ಗೋಲ್ಡ್ ಬಂತಲ್ಲ ಅನ್ನೋದೊಂದು ಖುಷಿ. ಓಕೆ, ಪರವಾಗಿಲ್ಲ ಅಂತ ಅನ್ನಿಸ್ತು. ಇದು ಬಂದು 2.100 ಗ್ರಾಮ್ಸ್ ಇದೆ ಆಯಿತಾ. ಇದು ಬಂದು 1 ಗ್ರಾಮ್ ಇದೆ. ಆಮೇಲೆ ಹೇಳ್ತೀನಿ ನಾನು ಇದೇನು ಅಂತ. ಇದು ಬಂದು 2.100 ಗ್ರಾಮ್ಸ್ ಇದೆ. ಇದೇ ಥರ ನಾನು ನನ್ನ ಬರ್ತ್ಡೇಗೆ ನಾನು ಒಂದು ಇದೇ ಥರದ ಉಂಗ್ರನೂ ನಾನು ತಗೊಂಡಿದ್ದೀನಿ, ತೋರಿಸ್ತೀನಿ. ಸಿ, ಇದು ನನ್ನ ಉಂಗುರ. ಇದು ಕೂಡ 2 ಗ್ರಾಮ್ಸ್ ಇದೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೇಗಿದೆ ಅಂತಲೂ ನನಗೆ ಕಮೆಂಟ್ ಮಾಡಿ. ಮತ್ತೇನಾದರೂ ನಿಮ್ಗೆ ಅಡ್ರೆಸ್ ಬೇಕು ಅಂದರೆ ಪ್ರತಿ ಸಲನೂ ನಾನು ಹೇಳ್ತಾ ಇರ್ತೀನಿ ನನ್ನ ವೀಡಿಯೋನಲ್ಲಿ, ನಿಮ್ಗೆ ಅಡ್ರೆಸ್ ಕೊಡ್ತೀನಿ ಅಂತ. ಬಟ್ ನಂಗೆ ಯಾರು ಕಮೆಂಟ್ ಮಾಡಲ್ಲ. ಸಿಕ್ಕಿದಾಗ ಯಾರಾದರೂ ಕೇಳ್ತಾರಷ್ಟೇ, ಅವ್ರಿಗೆ ನನ್ನ ಅಡ್ರೆಸ್ನ ನಾನು ಕೊಡ್ತೀನಿ. ಬಟ್ ನೀವು ಹೋದಾಗ ನನಗೆ ಮೆಸೇಜ್ ಮಾಡಿದ್ರೆ ನಾನು ಅಡ್ರೆಸ್ ಕೂಡ ಕೊಡ್ತೀನಿ, ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರು ಕೂಡ ನಿಮಗೆ ಕೊಡ್ತೀನಿ. ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನೀವು ಮೈಸೂರಿಗೆ ಹೋದಾಗ ಅಲ್ಲಿ ಜ್ಯುವೆಲರಿ ಶಾಪ್ಸ್ದೇ ಒಂದು ರೋಡ್ ಇದೆ, ನೀವು ಅಲ್ಲಿ ಎಲ್ಲಾದರೂ ಹೋಗಿ ತೊಗೋಬೋದು. ಇನ್ನು ತುಳಸಿ ಜ್ಯುವೆಲ್ಸ್ ಅಂತಿದೆ, ಅಲ್ಲೂ ಸ್ವಲ್ಪ ಕಾಸ್ಟ್ಲಿನೇ. ಅದು ಬಿಟ್ಟು ಬೇರೆ ಶಾಪ್ಸಲ್ಲಿ ನೀವು ಹೋಗಿ ಕೇಳಿದ್ರೆ ಅಲ್ಲೂ ಕೂಡ ಕಮ್ಮಿ. ನೋಡಿ ಇದು ಈ ಥರ ಇದೆ, ತುಂಬ ಚೆನ್ನಾಗಿದೆ. ಇದು ಡೈಮಂಡ್ ಅಂತ ಏನಿಲ್ಲ, ಬಟ್ 2 ಗ್ರಾಮ್ಸ್ ಅಷ್ಟೇ ಇರೋದು. 1.8 ಗ್ರಾಮ್ಸ್ ಏನೋ, 2 ಗ್ರಾಮ್, ಒಂದು 10 ಮಿಲಿ ಕಮ್ಮಿ ಅಷ್ಟೇ. ನೋಡ್ಬೋದು, ತುಂಬ ಚೆನ್ನಾಗಿದೆ. ನೋಡಿ ಈ ಥರ ಕಲೆಕ್ಷನ್ಸು ನಾನು ಮಂಡ್ಯದಲ್ಲಿ ಹುಡುಕಿದ್ರೂ ನನಗೆ ಸಿಗಲಿಲ್ಲ. ಸೊ ಇದನ್ನು ತೊಗೊಂಡು ಬರಬೇಕಾಯಿತು. ನೋಡಿ ಯಾವ್ದು ಚೆನ್ನಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ಇದು ಬಂದು ಇಯರಿಂಗ್ಸು. ಈಗ ನಾನೊಂದು ಫಂಕ್ಷನ್ ಇತ್ತು, ಹಾಕ್ಕೊಂಡು ಹೋಗಿದ್ದೆ. ಇದು ಬಂದು ಇಯರಿಂಗು. ಇದು ಬಂದು 1.100 ಗ್ರಾಮ್ಸ್ ಅಷ್ಟೇ ಇರೋದು. ನಾನು ಚಿಕ್ಕದಾಗಿ ಚೆನ್ನಾಗಿರುತ್ತೆ, ನನ್ನ ಮಗಳಿಗೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡೆ. ಇದಾದಮೇಲೆ ಇದು ಗೈಸ್ ಹೇಗಿದೆ. ಇದು ಆ್ಯಕ್ಚುಲಿ ಇದು ಡಬ್ಬಿ ಜಾಯ್ ಅಲಕಾಸ್ದು ಇದ್ರದ್ದಲ್ಲ. ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಮಂಡ್ಯ ಶುಭ್ ಜ್ಯುವೆಲ್ಸಲ್ಲಿ. ಬಟ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಇನ್ ದಟ್ ಶಾಪ್ ಅಷ್ಟೇ. ನಾವು ಮುಂಚೆ ಎಲ್ಲ ನಾನು ಪ್ರತಿಯೊಂದು ನನ್ನ ಹತ್ರ ಏನೇನು ಒಡವೆಗಳಿದೆ ಆಫ್ಟರ್ ಮಗು ಆಯಿತಾ, ಆಫ್ಟರ್ ಮಗುಗೆ 1 ವರ್ಷ ಆಗೋವರೆಗೂ ನಾನು ಪ್ರತಿಯೊಂದೂ ಅಲ್ಲೇ ತೊಗೊಂಡಿದ್ದು. ಬಟ್ ಯಾಕೋ ಹೋಗ್ತಾ ನನಗೆ ಅವರ ಬಿಹೇವಿಯರು ಮತ್ತು ಅವ್ರ ರೆಸ್ಪಾನ್ಸು ನನಗೆ ಇಷ್ಟ ಆಗಲಿಲ್ಲ. ಸೊ ದಟ್ ನಾನು ಬಿಟ್ಬಿಟ್ಟು ಮೈಸೂರನ್ನ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಮಗು ಬ್ಯಾಂಗಲಿಂದ ನಾನು ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನೋಡಿ ಇದನ್ನು ಕೂಡ 25 ಗ್ರಾಮ್ಸ್ ಇದೆ. ಇದು ಆ್ಯಕ್ಚುಲಿ 2 ಬ್ಯಾಂಗಲ್ಸಿಂದ 25 ಇರೋದು. ಅಲ್ಲಿ ಏನಂತಂದರೆ 20 ಗ್ರಾಮ್ ಮಾಡಿಕೊಡಿ ಅಂದರೆ ಆಗಲ್ಲ, 25 ಮಾಡಿಕೊಡಿ ಅಂದರೆ ಆಗಲ್ಲ, 30 ಗ್ರಾಮ್ ಮಾಡಿಕೊಡಿ ಅಂದರೆ ಆಗಲ್ಲ, 40 ಗ್ರಾಮ್ ಮಾಡಿಕೊಡಿ ಅಂದರೆ ಓಕೆ ಅಂತಾರೆ. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ನವರು ಅಷ್ಟು 40 ಗ್ರಾಮ್ಸ್ 50 ಗ್ರಾಮ್ಸ್ ಆ ಥರ ಒಂದೊಂದು ಬ್ಯಾಂಗಲ್ಲೇ 50 ಗ್ರಾಮ್ಸ್ 60 ಗ್ರಾಮ್ಸ್ಗೆ ಮಾಡಿಸ್ಕೊಳ್ಳೋ ಅಂಥ ಶಕ್ತಿ ನಮಗಿರಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದೆ, ಈ ಬ್ಯಾಂಗಲ್ಲೂ ಕೂಡ ನಾನು ಇಷ್ಟು ಸಣ್ಣ, ಈಗ ನಮ್ಮ ಅಕ್ಕನ ಬ್ಯಾಂಗಲ್ಲೂ ಇದೆ, ನಾನು ತೋರಿಸ್ತೀನಿ ಅದನ್ನು ಒಂದ್ಸಲಿ ನಿಮಗೆ. ಅದು ಕೂಡ ಅವ್ರದ್ದು ಕೂಡ 25 ಗ್ರಾಮ್ಸು. ಅವಳದು ತುಂಬ ದಪ್ಪ ಇದೆ, ಚೆನ್ನಾಗಿದೆ. ಬಟ್ ಇದು ನಂದು 24 ಗ್ರಾಮ್ಸು. ಇಷ್ಟು ಚಿಕ್ಕಿದೆ, ಕೈಗೆ ಹಾಕೊಂಡ್ರೆ ನನ್ನ ಸಣ್ಣ ಕೈಗೆ ಕಾಣಿಸಲ್ಲ. ಬಟ್ ಅದೇ ಮೈಸೂರಿನಲ್ಲಿ ಬರೀ 25 ಗ್ರಾಮ್ಸಿಗೆ ನಕಾಸ್ ಬ್ಯಾಂಗಲ್ಸ್ಗಳು ತುಂಬ ಇನ್ನು ದೊಡ್ಡ ಬ್ಯಾಂಗಲ್ಸ್ ಎಲ್ಲ ಬರೀ 25 ಗ್ರಾಮ್ಸ್ಗೆ 2 ಪೇರ್, ಒಂದು ಸೆಟ್ ಆಫ್ ಪೇರನ್ನು ನಮಗೆ ಮೈಸೂರಿನಲ್ಲಿ ಮಾಡಿಕೊಡ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇವಾಗ ಮಾಡಿಸ್ಬಿಟ್ಟಿದ್ದೀವಿ. ಬಟ್ ಗಟ್ಟಿ ಇದೆ, ಅದು ಹೇಳ್ಬೋದು ಅದು ಅಷ್ಟು ಗಟ್ಟಿ ಬರಲ್ಲ, ಅದಕ್ಕೆ ಹಂಗಾಗಿದೆ ಹಿಂಗಾಗಿದೆ ಅಂತ. ಬಟ್ ಏನೂ ಆಗಲ್ಲ, ಯಾವ ಗಟ್ಟಿಗಿದ್ರೂ ಬಳೆ ನಾವು ಆಗ್ತಾ ಯೂಸ್ ಮಾಡ್ತಾ ಸೊಟ್ಟ ಹಾಗೆ ಆಗುತ್ತೆ. ಸೊ ಹಂಗಾಗಿ ಕಲೆಕ್ಷನ್ಸ್ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಎಲ್ಲಿ ಕಮ್ಮಿ ಗ್ರಾಮ್ಗೆ ನಮಗೆ ಇವಾಗೆಲ್ಲ ಲೈಟ್ ವೆಯ್ಟೇ ಯೂಸ್ ಮಾಡೋದು, ಯಾರು ಗಾಡಿ ಹಾಕೊಳ್ಳೋಕ್ಕೆ ಯಾರೂ ಇಷ್ಟಪಡಲ್ಲ. ಸೊ ಗೈಸ್ ಪ್ಲೀಸ್ ನೀವು ಏನದು
ಮಂಡ್ಯದವರಾಗಿದ್ದರೆ ನೀವು ಅಮೌಂಟ್ನ ವೇರಿಯೇಷನ್ ನೋಡಿಕೊಂಡು ನೀವು ಪರ್ಚೇಸಿಂಗ್ನ ನೋಡಿಕೊಂಡು ಮೈಸೂರಲ್ಲಿ ಎಷ್ಟಿದೆ, ಮಂಡ್ಯದಲ್ಲಿ ಎಷ್ಟಿದೆ, 1 hour ಅಷ್ಟೇ. ನಾವು ಹೈವೇಲಿ ಹೋಗ್ತೀವಿ ಅಂದರೆ 1/2 hour ಆಗುತ್ತೆ ಅಷ್ಟೇ. ನೋಡಿಕೊಂಡು ಪ್ಲೀಸ್ ಪರ್ಚೇಸ್ನ ಮಾಡಿ ಅಂತ ಕೇಳ್ಕೊತೀನಿ. ಇದ್ರದ್ದು ನಾವು ಆಲ್ರೆಡಿ ಯೂಸ್ ಮಾಡಿದ್ವಿ, ಸಡನ್ನಾಗಿ ಹಾಕೋಕ್ಕಾಗಿಲ್ಲ ಅಂತ ನಾನು ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಇದು ಜಾಯಾಲೋಕಾಸ್ದು, ಇದನ್ನು ಪರ್ಚೇಸ್ ಮಾಡಿರೋದು ನಾನು ಶುಭಲ್ಲಿ. ಇದು ಈ ಥರದ್ದು ಒಂದು ಇಯರಿಂಗು ನನ್ನ ಹತ್ರ ಮುಂಚೆ ಒಂದಿದೆ. ಸೊ ಅದನ್ನು ಅಮ್ಮಂಗೆ ಅಂತಲೇ ನಾನು ತೊಗೊಟ್ಟಿದ್ದು. ಬಟ್ ನಮ್ಮ ಅಮ್ಮಂಗೆ ಅದು ಇಷ್ಟ ಆಗಲಿಲ್ಲ. ನಮ್ಮ ಅಮ್ಮಂಗೆ ಈ ಥರ ಬೀಟ್ಸ್ ಅಥವಾ ಸ್ಟೋನ್ಸ್ ಇರೋದು ಅವ್ರಿಗೆ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡ್ರು. ನೋಡಿ ಚೆನ್ನಾಗಿದೆ, ಹಾಕ್ಕೊಂಡ್ರೆ ಇದನ್ನು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಏನಪ್ಪ ಹೇಳಿದ್ರೆ ಚೆನ್ನಾಗಿ ಮಾಡಿಕೊಡಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅವ್ರಿಗೆ. ಬಟ್ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿಲ್ಲ. ಈಗ ತುಂಬ ಜಾಸ್ತಿ ಗ್ರಾಮ್ಸಿಗೆ ಮಾಡೋರಿಗೆ ಒಂಥರ ಟ್ರೀಟ್ ಮಾಡ್ತಾರೆ. ಈಗ ನಾವು ಕಮ್ಮಿ ಗ್ರಾಮಿಗೆ 4 ಗ್ರಾಮ್ 5 ಗ್ರಾಮ್ಸ್ಗೆ ಹೋಗೋರಿಗೆ ಒಂಥರ ಟ್ರೀಟ್ ಮಾಡ್ತಾರೆ. ಬಟ್ ಅದೆಲ್ಲ ನನಗೆ ಸೀರಿಯಸ್ಲಿ ಇಷ್ಟ ಆಗಲಿಲ್ಲ. ಸೊ ನಿಮ್ಮಿಷ್ಟ ಗೈಸ್, ನಿಮಗೆ ಬೇಕು ಅಂತಂದರೆ ನೀವು ಹೋಗಿ. ಬಟ್ ಪ್ರೈಸ್ ವೈಸು ಕೂಡ ತುಂಬಾ ಕಾಸ್ಟ್ಲಿ ಇದೆ ಮಂಡ್ಯ. ಆ ಥರ ಇದೆ, ಹಾಕ್ಕೊಂಡಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಂದು ಸ್ವಲ್ಪ ಇದು ಚಿಕ್ಕದಿದೆ, ಸೊ ಅಂದ್ರೂ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು, ತಿರುಪು ಕೂಡ ದೊಡ್ಡದಾಗೇ ಇದೆ. ನೋಡಿ ರಿಂಗು ಕೂಡ ಅಲ್ಲೇ ನೋಡಿ. ಮತ್ತು ಹೇಗಿದೆ, ಹೆಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಪ್ಲೀಸ್ ಗೈಸ್ ನೋಡಿ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ನನಗೆ ತಿಳಿಸಿ. ನಿಮ್ಮ ಒಂದು ಕಮೆಂಟು ಮತ್ತು ಲೈಕು ನನಗೆ ಏನಂದರೆ ತುಂಬ ಖುಷಿ ಕೊಡುತ್ತೆ. ಮತ್ತು ಇನ್ನೂ ಮಾಡಬೇಕು ಅನ್ನೋ ಮೋಟಿವೇಶನ್ ತುಂಬ ಜಾಸ್ತಿ ಆಗುತ್ತೆ. ಅನ್ಕೋಬೋದು ಇದೆಲ್ಲ ಸಿಲ್ಸಿಲಿಯಾಗಿ ಏನು ವೀಡಿಯೋಸ್ಗಳು ಮಾಡ್ತಾರೆ, ಸಿಲ್ಸಿಲಿಯಾಗಿ ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾರೆ ಅಂತ ಅನ್ಕೋಬೋದು. ಇವಾಗ ಚಿಗ್ರತಾರವ್ರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾವುದು ಅನ್ನೆಸೆಸರಿ ಅನ್ಯೂಸ್ಲೆಸ್ ವೀಡಿಯೋಸ್ನ ನಾನು ಮಾಡ್ತಾ ಇಲ್ಲ. ಬಟ್ ವರ್ತ್ ಆಗೋವಂಥ ಯೂಸ್ ಆಗೋವಂಥ ವೀಡಿಯೋಸ್ಗಳೇ ನಾನು ಮಾಡ್ತಾ ಇದ್ದೀನಿ. ಪ್ಲೀಸ್ ನಂಗೆ ಒಂದು ಲೈಕು ಮತ್ತು ಶೇರ್ ಮಾಡಿ ಆದಷ್ಟು, ಮತ್ತು ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಇದಿಷ್ಟೇ ಗೈಸ್ ನಾನು ತೊಗೊಂಡಿರೋದು. ಇದು ಮತ್ತು ಇದು ಅಮ್ಮಂದು, ಇದು ಮತ್ತು ಇದು ನನ್ನ ಬರ್ಡೇಗೆ ಬಂದಂಥ ಗಿಫ್ಟು. ಮತ್ತು ಬರ್ಡೇಗೆ ಇದು ಮತ್ತು ಫೋನು ಎಲ್ಲ ನನ್ನ ಹಸ್ಬೆಂಡೇ ಕೊಡಿಸಿರೋದು ಈ ಸಲ. ನನಗಂತೂ ತುಂಬಾ ಖುಷಿ ಆಯಿತು. ಈ ವರ್ಷದ ಬರ್ತ್ಡೇ ತುಂಬಾ ಚೆನ್ನಾಗಾಯಿತು. February 17th ಆಯಿತು. ಸೊ ಇದನ್ನು ಶೇರ್ ಮಾಡಿರಲಿಲ್ಲ ನಿಮ್ಮ ಹತ್ರ, ಸೊ ಹಾಗಾಗಿ ನಾನು ಶೇರ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂತಂದರೆ ನೀವು ಸ್ಕ್ರೀನ್ಶಾಟ್ ತೊಗೋಬೋದು. ಇವಾಗ ಬೇಕಾದಂಗೆ ನಮಗೆ ಗೂಗಲಲ್ಲಿ, ಯೂಟ್ಯೂಬಲ್ಲಿ ಎಲ್ಲಿ ಬೇಕಂದ್ರಲ್ಲಿ ಡಿಸೈನ್ ಸಿಗುತ್ತೆ. ಬೇಕಂದರೆ ನೋಡಿಕೊಂಡು ನೀವು ತೊಗೋಬೋದು. ಇದು ಎಕ್ಸಾಕ್ಟಾಗಿ 4 ಇದೆ. 4 ಮೇಲೆ 1.2 ಏನೂ ಕಮ್ಮಿ ಇಲ್ಲ, ಏನೂ ಜಾಸ್ತಿ ಇಲ್ಲ. ಸೊ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಬೇಕು ಅಂದರೆ ತೊಗೊಳ್ಳಿ. ಇವಾಗ ಫೋನ್ ನನಗೆ ತುಂಬಾ ಆಸೆ ಇತ್ತು. ಫೋನ್ ಬೇಕು, ಅದು ಐಫೋನೇ ತೊಗೋಬೇಕು. ಅದೊಂದು ಮೈಂಡ್ ಸೆಟ್ಟಲ್ಲಿ ಇತ್ತು, ಬೇಕೇ ಬೇಕು, ತೊಗೊಳ್ಬೇಕು ಅಂತ. ಬಟ್ ಇವಾಗ ಸಡನ್ನಾಗಿ ಡಿಸೈಡ್ ಮಾಡಿದೆ ತೊಗೊಳ್ಳೇಬೇಕು ಬರ್ತ್ಡೇಗೆ ಅಂತ. ಈ ಫೋನು ಚೆನ್ನಾಗಿತ್ತು. ಇದು ವಿವೋ ಯೂಸ್ ಮಾಡ್ತಾ ಇದೆ. ಈ ಫೋನು ಕೂಡ ಚೆನ್ನಾಗಿದೆ. ಬಟ್ ಏನು ಅಂತಂದರೆ ಕ್ಯಾಮ್ರಾ ಕ್ಲಾರಿಟಿ ಅಷ್ಟಿರಲಿಲ್ಲ. ನಂಗೆ ಯೂಟ್ಯೂಬ್ ಮಾಡೋಕ್ಕೆ, ರೀಲ್ಸ್ ಮಾಡೋಕ್ಕೆ ಬೇಕಾಗಿತ್ತು. ಸೊ ಹಾಗಾಗಿ ಏನು ಮಾಡಿದೆ, ಡಿಸೈಡ್ ಮಾಡಿದೆ ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಈ Pro Max 17 Pro Max ಅಷ್ಟೆಲ್ಲ ತೊಗೊಳ್ಳೋ ಅಷ್ಟು ಹೋಗಿಲ್ಲ. ಬಟ್ ತೊಗೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ 16 ತೊಗೊಳ್ಳೋಣ ಅಂತ ಇದ್ದಿದ್ದು. ಬಟ್ ನಂಗೆ ಏನಾಯಿತು ಗೊತ್ತಿಲ್ಲ, ಶಾಪಲ್ಲಿ ಹೋಗಿ ನನ್ನ ಮೈಂಡ್ಸೆಟ್ ಚೇಂಜ್ ಮಾಡಿಬಿಟ್ಟೆ. 15 ಸಾಕು ನನಗೆ ಅಂತ. ಆ್ಯಕ್ಚುಲಿ 16 ಬಂದು 65,000. ಓಕೆ, ಗಾರ್ಡು, ಪೌಚು, ಆಮೇಲೆ ಎಲ್ಲ ಆಕ್ಸೆಸರೀಸ್ ಸೇರಿ ಒಂದು 70 ಆಗ್ತಾಯಿತ್ತು. ಏನದು ಅಡಾಪ್ಟರು ಎಲ್ಲ ಸೇರಿ 70 ಆಗ್ತಾಯಿತ್ತು. ಬಟ್ ನಾನು ಇದು 15 ಬಂದು 55,000 ಆಯಿತಾ. ನಾನು 10,000 ಉಳ್ಕೊಳ್ಳುತ್ತಲ್ಲ ಬೇಡ ಅಂದ್ಬಿಟ್ಟು. ಬಟ್ ಇದು ಆಕ್ಸೆಸರೀಸು, ಅಡಾಪ್ಟರು, ಪೌಚು, ಗಾರ್ಡ್ ಎಲ್ಲ ಸೇರಿಸ್ಕೊಂಡು ಇದೂ 60,000 ಆಯಿತು. ಫುಲ್ ಕ್ಯಾಶೇ ಕೊಟ್ಬಿಟ್ಟು ನಾನು ಬೈ ಮಾಡಿದ್ದು. ನನ್ನ ಬರ್ತ್ಡೇ ಇಂದ್ಲ ದಿನ 16th ನಾನು iPhone 15 ಬೈ ಮಾಡಿದ್ದು. ಬಟ್ ಸ್ಟಾರ್ಟಿಂಗಲ್ಲಿ ನನಗೆ ಇಟ್ಕೊಳ್ಳೋಕ್ಕೆ ನಂಗೆ ಇಷ್ಟ ಆಗ್ತಾ ಇಲ್ಲ. ಈ ಥರ ಫೇಸಲ್ಲಿ ಏನೇನಿದೆ ಅದೆಲ್ಲ ಕಾಣಿಸುತ್ತೆ. ಮತ್ತು ಇನ್ನೂ ಸೆಟ್ಟಿಂಗ್ಸ್ ಏನೂ ಮಾಡ್ಕೊಂಡಿರ್ಲಿಲ್ವಲ್ಲ, ಬೇಡ ರಿಟರ್ನ್ ಕೊಟ್ಟೇ ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಇವಾಗೆಲ್ಲ ಅಪ್ಡೇಟ್ ಮಾಡಿಸ್ಕೊಂಡ್ಮೇಲೆ ಇವಾಗ ನಂಗೆ ಇಷ್ಟ ಆಗ್ತದೆ. ಫೋನು ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ಇದು ಇಲ್ಲೇ ಮಂಡ್ಯದಲ್ಲೇ ಶ್ರೀ ಸಾಯಿ ಎಲೆಕ್ಟ್ರಿಕಲ್ಸಲ್ಲೇ ತೊಗೊಂಡಿದ್ದು ಫೋನ್ನ. ಬಿಲ್ಲೆಲ್ಲ ತೋರಿಸುವಂಥ ಅವಶ್ಯಕತೆ ಇಲ್ಲ. ಇದು ನಾನು ಬಂದು ಬ್ಲೂ ಕಲರ್, ಈಗ ಆ್ಯಕ್ಚುಲಿ ಅದೇ ಫೋನಲ್ಲಿ ನಾನು ವೀಡಿಯೋ ಮಾಡ್ತಾ ಇರೋದು. ಸೊ ಹಾಗಾಗಿ ಬರೀ ಏನದು ಬಾಕ್ಸ್ ಮಾತ್ರ ತೋರಿಸ್ತೀನಿ. ಇದು ಬ್ಲೂ ಕಲರ್ ತೊಗೊಂಡಿದ್ದೀನಿ.
ವೈಟ್ ಮಿಕ್ಸ್ ಬ್ಲೂ ಬರುತ್ತೆ. ಫುಲ್ಲು ಬ್ಲೂ ಕಲರ್ ಅಂದರೆ ಡಾರ್ಕ್ ಬ್ಲೂ ಆ ಥರ ಇಲ್ಲ, ಜಸ್ಟ್ ಇಲ್ಲಿ ಏನಿದೆ ಅದೇ ಥರನೇ ಇದೆ. ವೈಟೇ ಇದೆ, ಲೈಟಾಗಿ ಬ್ಲೂ ಬಂದಿದೆ, ಚೆನ್ನಾಗಿದೆ. ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ನನಗೆ ಕಾಂಪ್ಲಿಮೆಂಟ್ರಿ ಆಗಿ ಅವರು ಒಂದು ಇದು ಕೊಟ್ಟಿದ್ದಾರೆ, ಪವರ್ ಬ್ಯಾಂಕ್ ಕೊಟ್ಟಿದ್ದಾರೆ. ಪರವಾಗಿಲ್ಲ. ಬಟ್ ನಾನು ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ನಮಗೇನು ಕೊಡಲ್ಲ ಅಂತ ಹೇಳಿದ್ರು. ಬಟ್ ಇವ್ರು ಏನು ಮಾಡಿದ್ರು, ಐಫೋನ್ ಅಡಾಪ್ಟರ್ ಒಂದು ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಚಾರ್ಜಸ್ ಎಲ್ಲ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಇಯರ್ಪಾಡ್ಸ್ನ ನನಗೆ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನಾವೇನು ಎಕ್ಸ್ಟ್ರಾ ಚಾರ್ಜ್ ಏನೋ ಮಾಡಲಿಲ್ಲ. ಬಟ್ ಇದಕ್ಕೂ ಫೋನ್ಗೂ ಅವರು 55,000 ಇದ್ದಿದ್ದು. ಬಟ್ ಅದರಲ್ಲಿ ₹1 ಅವರು ಕಮ್ಮಿ ಮಾಡಲಿಲ್ಲ. ಇಲ್ಲಿ ನೋಡಿ ಕಾಣಿಸ್ತದೆ, ಐ ಥಿಂಕ್ ಉಲ್ಟಾ ಕಾಣಿಸ್ತಾ ಇರ್ಬೋದು ಅನ್ಸುತ್ತೆ. iPhone 15 ಅಷ್ಟೇ, ಯಾವ 15 ಪ್ರೋನು ಅಲ್ಲ, 15 ಏನೇನೋ ಇರುತ್ತಲ್ಲ ಅದೆಲ್ಲ ಏನಿಲ್ಲ, ಜಸ್ಟ್ iPhone 15 ಅಷ್ಟೇ ಇದು. ಸೊ ತುಂಬಾ ಚೆನ್ನಾಗಿದೆ, ಇವಾಗ ಯೂಸ್ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಇದೆ. ಬಟ್ ಸ್ಟಾರ್ಟಿಂಗಲ್ಲಿ ತುಂಬಾ ಡಿಸಪಾಯಿಂಟ್ ಆಯಿತು. ನನ್ನ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿದ್ದೆ, ನಂಗೆ ಬೇಡ ಈ ಫೋನು, ಯಾರಾದರೂ ತೊಗೊಂಡ್ರೆ ವಾಪಸ್ ಕೊಟ್ಬಿಡಿ, ನಂಗೆ ₹10,000 ಈಗ ಏನೋ ₹10,000 ಬೇಡವೇ ಬೇಡ, 50,000ಗೆ ನಾನು ಕೊಟ್ಬಿಡ್ತೀನಿ, ಎಲ್ಲ ಕೊಟ್ಬಿಡ್ತೀನಿ, ಇದು ಕಾಂಪ್ಲಿಮೆಂಟ್ರಿ ಗಿಫ್ಟ್ಸ್ನೂ ಕೊಟ್ಬಿಡ್ತೀನಿ ಅಂತ ನಾನು ಹೇಳ್ತಾ ಇದ್ದೆ. ಆಮೇಲೆ ನನಗೆ ಇವಾಗ ಎಲ್ಲ ಅಪ್ಡೇಟ್ ಮಾಡಿಸ್ಕೊಂಡು ಎಲ್ಲ ಸೆಟಪ್ ಆದಮೇಲೆ ಎಲ್ಲ ಅಷ್ಟೇ ಅಲ್ವಾ, ಸ್ಟಾರ್ಟಿಂಗಲ್ಲಿ ಎಲ್ಲನೂ ಕಷ್ಟ ಆಗುತ್ತೆ, ಹೋಗ್ತಾ 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 ಅಡ್ಜಸ್ಟ್ ಆದಮೇಲೆ ಎಲ್ಲನೂ ಈಸಿನೇ ಆಗುತ್ತೆ. ಇವಾಗ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೋಡಿ ಎಷ್ಟಿದೆ ಪ್ರೈಸ್ ಅಂತ. ಆ್ಯಕ್ಚುಲಿ ಪ್ರೈಸ್ ಇವಾಗ ಡ್ರಾಪ್ ಆಗಿರೋದು, ಇದು ಆ್ಯಕ್ಚುಲಿ 60,000 ಇದ್ದಿದ್ದು. ಇವಾಗ ಯಾವಾಗಲೂ ಬಜೆಟ್ ಮಾಡಿದ್ರಲ್ಲ ಆವಾಗ ಪ್ರೈಸ್ ಸ್ವಲ್ಪ ಡ್ರಾಪ್ ಆಯಿತು. ಆ್ಯಕ್ಚುಲಿ ಇವಾಗ ಲಾಸ್ಟ್ ಮಂತ್ ಫೆಬ್ರವರಿಲೇ ಬಜೆಟ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಮಂತು ಕೂಡ ಇನ್ನೂ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಮ್ಮಿ ಆದ್ರೂ ಜಾಸ್ತಿ ಕಮ್ಮಿ ಆದರೆ ಫೀಲ್ ಆಗ್ಬೋದು, ಏನು ಮಾಡೋಕ್ಕಾಗಲ್ಲ. ಬಟ್ ಏನಾದರೂ ಬೈ ಮಾಡ್ತೀನಿ ಅಂತಂದರೆ ಬೈ ಮಾಡ್ಬೋದು. ಮತ್ತು ಇದೊಂದು ಬ್ರ್ಯಾಂಡ್ ಯೂಸ್ ಮಾಡೋಕ್ಕೆ ಇಟ್ಕೊಳ್ಳೋಕ್ಕೇ ಇವಾಗ ಒಂಥರ ಚೆನ್ನಾಗಿ ಅನಿಸ್ತಿದೆ. ನಿಜವಾಗ್ಲೂ ಸ್ಟಾರ್ಟಿಂಗಲ್ಲಿ ತುಂಬಾ ಡಿಸಪಾಯಿಂಟ್ ಆಯಿತು. ಕೊಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾವು ಅವೆಲ್ಲ ಎಕ್ಸ್ಪ್ರೆಸ್ ಮಾಡಲ್ಲ, ಕೊಡಿಸಿದ್ದಕ್ಕೆ ಥ್ಯಾಂಕ್ ಯು. ಇಷ್ಟು ನಂದು ಬರ್ತ್ಡೇಗೆ ಗಿಫ್ಟ್ ಆಗಿತ್ತು. ಈ ಓಲೆನೂ ಅಷ್ಟು ತುಂಬ ಪ್ರಿಟ್ಟಿಯಾಗಿದೆ, ತುಂಬ ಕ್ಯೂಟಾಗಿದೆ, ಬಿಚ್ಚೋಕ್ಕಾಗಲ್ಲ, ಬಿಚ್ಚಿ ತೋರಿಸ್ಬೋದಿತ್ತು, ಅಷ್ಟು ಪೇಷನ್ಸ್ ಇವಾಗಿಲ್ಲ. ತುಂಬ ಚೆನ್ನಾಗಿದೆ, ಪ್ರಿಟ್ಟಿಯಾಗಿದೆ. ಬಟ್ ಇದಿಷ್ಟು ನನ್ನ ಗಿಫ್ಟ್ಸ್, ಬರ್ತ್ಡೇ ಗಿಫ್ಟ್ಸ್. ಬಟ್ ಇದು ಮತ್ತು ಇಯರಿಂಗ್ಸ್ ಎರಡು ಬಂದು ಅಮ್ಮಂದು, ನಂದಲ್ಲ. ಇಯರಿಂಗ್ಸ್ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ರಿಂಗ್ಸು ಇಷ್ಟ ಆದರೆ ತೊಗೊಳ್ಳಿ. ಈ ರಿಂಗು ಮತ್ತು ಇಯರಿಂಗ್ ಎರಡೂ ನಾನು ಎಲ್ಲಿ ತೊಗೋತೀನಿ ಅಲ್ಲೇ ತೊಗೊಂಡಿರೋದು, ಬೇರೆ ಕಡೆ ಎಲ್ಲೂ ತೊಗೊಳೋಗ್ಲಿಲ್ಲ. ನನಗೆ ಇದನ್ನು ತೊಗೊಂಡಾಗಲೇ ನಂಗೆ ಬೇಜಾರಾಯಿತು. ಬಟ್ ಇದು ಬರೀ 2 ಗ್ರಾಮ್, ಇನ್ನೂ ಚೆನ್ನಾಗಿರೋದೆಲ್ಲ ಇತ್ತು. ಬಟ್ ನಂಗೆ ಇದು ಇಷ್ಟ ಆಯಿತು. ಆ್ಯಕ್ಚುಲಿ ನಂದು ಎಂಗೇಜ್ಮೆಂಟ್ ರಿಂಗು ಕೂಡ ಇದೇ ಥರ ಇದೆ. ಸೊ ಇರಲಿ, ಪರವಾಗಿಲ್ಲ, ಕಮ್ಮಿ ಗ್ರಾಮ್ ಅಲ್ವಾ. ನಾನು ಡೈಲಿ ಎಲ್ಲಿಗೂ ಹಾಕ್ಕೊಂಡೋಗಲ್ಲ, ನಾನು ವರ್ಕಿಗೂ ಹಾಕ್ಕೊಂಡೋಗಲ್ಲ. ನಾನು ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಯೂಸ್ ಮಾಡೋದು, ಇನ್ನು ಮಿಕ್ಕಿದ ಟೈಮಲ್ಲಿ ಎಲ್ಲ ಲಾಕರಲ್ಲೇ ಇರುತ್ತೆ. ಸೊ ಹಾಗಾಗಿ ನಾನು ತುಂಬ ಆಮೇಲೆ ಇದೊಂದು ಗಿಫ್ಟ್, ಇದು ಚೆನ್ನಾಗಿದೆ. ಇದೂ ಗಿಫ್ಟ್. ನಾನು ಯಾವುದೂ ಈ ಸಲ ನಾನು ತೊಗೊಂಡಿರೋದಲ್ಲ, ಎಲ್ಲನೂ ನನಗೆ ಗಿಫ್ಟಾಗಿ ಬಂದಿರೋದು. ಇಷ್ಟು ನನ್ನ ಗಿಫ್ಟ್ಸ್ ಆಗಿತ್ತು. ಸೊನಾಟಾ ಇದು ಆ್ಯಕ್ಚುಲಿ ಗಿಫ್ಟ್ ಅಂದರೆ ಸರ್ಪ್ರೈಸಾಗಿ ಏನು ಬಂದಿಲ್ಲ, ಯಾವುದೂ ಎಲ್ಲ ಕೇಳೇ ತೆಗೆಸ್ಕೊಂಡಿರೋದು. ಬಟ್ ಕೇಳಿದ ತಕ್ಷಣ ಆಯಿತು ಅಂತ ಬಂದಿರೋ ಅಂಥ ಗಿಫ್ಟ್ಸ್ ಇದೆಲ್ಲ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಇದು ಡಿಸೈನ್ಸ್ ಎಲ್ಲ ಹೇಗಿದೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ 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 ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಆಗ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಾರೋ ಅಂಥ ವಿಡಿಯೋ ನಿಮಗೆ ಇಷ್ಟ ಆಗ್ತದೆಯಾ ಹೇಗೆ ಅಂತ ಹೇಳ್ಬಿಟ್ಟು. ಇನ್ನು ಜಾಸ್ತಿ ಅಪ್ಗ್ರೇಡ್ ಮಾಡ್ಕೋತೀನಿ ನನ್ನ ವೀಡಿಯೋಸ್ನ ಹೇಗೆ ಮಾಡಬೇಕು ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಏನೂ ಬೇಜಾರು ಮಾಡ್ಕೊಳ್ಳಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಥ್ಯಾಂಕ್ ಯು.